ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಲಸಂಧಿ ಮತ್ತು ಕಾಲುವೆ ನೋಡೋಣ. ಜಲಸಂಧಿ ಅಂದರೆ ಎರಡು ದೊಡ್ಡ ಜಲರಾಶಿಗಳನ್ನು ಸಂಪರ್ಕಿಸುವ ನೈಸರ್ಗಿಕ ಕಿರಿದಾದ ಜಲಮಾರ್ಗ. ಕಾಲುವೆ ಅಂದರೆ ಎರಡು ಜಲರಾಶಿಗಳನ್ನು ಸಂಪರ್ಕಿಸಲು ಮಾನವ ನಿರ್ಮಿತ ಜಲಮಾರ್ಗ. ಎಷ್ಟು ಪ್ರಮುಖ ಕಾಲುವೆಗಳು ಮತ್ತು ಜಲಸಂಧಿಗಳ ಬಗ್ಗೆ ತಿಳಿಯೋಣ. ಸುಯೆಜ್ ಕಾಲುವೆ, ಇದು ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನು ಸಂಪರ್ಕಿಸುತ್ತದೆ. ಯುರೋಪ್ ಮತ್ತು ಏಷ್ಯಾ ನಡುವಿನ ಅತ್ಯಂತ ಕಡಿಮೆ ಜಲಮಾರ್ಗವಾಗಿದೆ. ಪನಾಮ ಕಾಲುವೆ, ಇದು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸುತ್ತದೆ. ಮಲಕ್ಕಾ ಜಲಸಂಧಿ, ಇದು ಹಿಂದೂ ಮಹಾಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರವನ್ನು ಸಂಪರ್ಕಿಸುತ್ತದೆ. ಇದು ವಿಶ್ವದ ಅತ್ಯಂತ ಜನನಿಬಿಡ ಹಡಗು ಮಾರ್ಗಗಳಲ್ಲಿ ಒಂದಾಗಿದೆ. ವೆರಿ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟು ಹಾರ್ಮುಜ್ ಜಲಸಂಧಿ, ಇದು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫನ್ನು ಸಂಪರ್ಕಿಸುತ್ತದೆ. ಜಾಗತಿಕ ತೈಲ ರಫ್ತಿಗೆ ಅತ್ಯಂತ ಪ್ರಮುಖ ಮಾರ್ಗವಾಗಿದೆ. ಬೇರಿಂಗ್ ಜಲಸಂಧಿ, ಇದು ಆರ್ಕ್ಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸುತ್ತದೆ. ಇದು ರಷ್ಯಾ ಮತ್ತು ಅಮೆರಿಕವನ್ನು ಪ್ರತ್ಯೇಕಿಸ್ತಕ್ಕಂಥದ್ದು. ಯಾವುದು? ಬೇರಿಂಗ್ ಜಲಸಂಧಿ. ವೆರಿ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟು ಪಾಕ್ ಜಲಸಂಧಿ ಅಂತ ಬರ್ತಾ, ಇದು ಪಾಕ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯನ್ನು ಸಂಪರ್ಕಿಸುತ್ತದೆ. ಇದು ಭಾರತ ಮತ್ತು ಶ್ರೀಲಂಕಾವನ್ನು ಪ್ರತ್ಯೇಕಿಸುತ್ತದೆ. ವೆರಿ ಇಂಪಾರ್ಟೆಂಟ್. ಪಾಕ್ ಕೊಲ್ಲಿ ಮತ್ತು ಬಂಗಾಳ ಕೊಲ್ಲಿಯನ್ನು ಸಂಪರ್ಕಿಸಿ ಮಾಡಿದರೆ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ ಅಥವಾ ಪ್ರತ್ಯೇಕಿಸುತ್ತದೆ. ಬಾಬ್ ಎಲ್ ಮಂಡೇಬ್ ಅಂತ ಬರ್ತದೆ ನೋಡಿ, ಮೊನ್ನೆ ಎಕ್ಸಾಮಲ್ಲಿ ಕೇಳಿದ್ದ. ಇದು ಕೆಂಪು ಸಮುದ್ರ ಮತ್ತು ಅಡೆನ್ ಗಾಲ್ಫನ್ನು ಸಂಪರ್ಕಿಸುತ್ತದೆ. ಬಾಬ್ ಎಲ್ ಮಂಡೇಬ್ ಅನ್ನುವಂಥದ್ದು ಕೆಂಪು ಸಮುದ್ರ ಮತ್ತು ಅಡೆನ್ ಗಾಲ್ಫನ್ನು ಸಂಪರ್ಕಿಸ್ತಕ್ಕಂಥದ್ದು. ಬಾಸ್ಫರಸ್ ಜಲಸಂಧಿ, ವೆರಿ ಇಂಪಾರ್ಟೆಂಟ್ ನೋಡಿ. ಇದು ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರವನ್ನು ಸಂಪರ್ಕಿಸತಕ್ಕಂಥದ್ದು. ಬಾಸ್ಫರಸ್ ಜಲಸಂಧಿ ಕಪ್ಪು ಸಮುದ್ರ ಮತ್ತು ಮರ್ಮರ ಸಮುದ್ರವನ್ನು. ನೆಕ್ಸ್ಟ್ ಕುತೂಹಲಕಾರಿ ಸಂಗತಿಗಳು ನೋಡೋದಾದರೆ, ಸುಯೆಜ್ ಕಾಲುವೆಯನ್ನು 1869ರಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ಪನಾಮ ಕಾಲುವೆಯನ್ನು ನಿರ್ಮಾಣಕ್ಕೆ 10 ವರ್ಷಗಳು ತೆಗೆದುಕೊಳ್ತಂಥ ಪನಾಮ ಕಾಲುವೆ. ವೆರಿ ಇಂಪಾರ್ಟೆಂಟ್ ನೋಡಿ. 1904ರಿಂದ 1914 ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟು ವಿಶ್ವದ 80%ಕ್ಕಿಂತ ಹೆಚ್ಚು ತೈಲ ವ್ಯಾಪಾರವು ಈ ಜಲಸಂಧಿಗಳ ಮೂಲಕವೇ ನಡೀತಂತ ನೋಡಿ. ವಿಶ್ವದ 80%ಕ್ಕಿಂತ ಹೆಚ್ಚು ತೈಲ ವ್ಯಾಪಾರ ಐತಲ್ಲ, ಇದು ಜಲಸಂಧಿಗಳ ಮೂಲಕವೇ ನಡೀತಕ್ಕಂಥದ್ದು. ನೆಕ್ಸ್ಟು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸ್ತಕ್ಕಂಥದ್ದು ಪನಾಮ ಕಾಲುವೆ. ಇದು ಹಲವಾರು ಬಾರಿ ಎಕ್ಸಾಮಲ್ಲಿ ಕೇಳಿದೆ ನೋಡಿ. ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕ ಮಾಡೋದು ಪನಾಮ ಕಾಲುವೆ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.